ತಲೆನೋವು, ಶೀತ, ನೆಗಡಿ, ಅಸಿಡಿಟಿ ಎಲ್ಲ ಚಿಕ್ಕ ಪುಟ್ಟ ಕಾಯಿಲೆ ಕಸಾಲೆಗೆ ಮನೆಮದ್ದು ಇಲ್ಲಿದೆ. ನೀವು ಡಾಕ್ಟರರ ಸಲಹೆ ಪಡೆದು ಇದನ್ನು ಸೇವಿಸಿದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತದೆ. ಶಂಖಪುಷ್ಪ ಅಥವಾ ಶಂಖಪುಷ್ಪಿ ಎಂದು ಕರೆಯಲ್ಪಡುವ ಈ ಹೂವಿನ ಗಿಡ ನಿಮ್ಮ ಮನೆಯ ತೋಟದಲ್ಲೂ ಇರಬಹುದು. ನೀಲಿ ಅಥವಾ ಬಿಳಿ ಬಣ್ಣದಲ್ಲಿ ಲಭ್ಯವಿರುವ ಈ ಶಂಖಪುಷ್ಪದ 4-6 ಹೂವನ್ನು ಗಿಡದಿಂದ ಕೊಯ್ದು ಸ್ವಚ್ಛ ಮಾಡಿ, ನಂತರ 2 ಲೋಟ ನೀರನ್ನು ಬಿಸಿ ಮಾಡಿ ಹೂವನ್ನು ಹಿಚಕಿ ಬಿಸಿ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ. ನೀರನ್ನು ಚೆನ್ನಾಗಿ ಕುದಿಸಿದ ನಂತರ ಸ್ವಲ್ಪ ನಿಂಬೆ ರಸ, ಬೆಲ್ಲವನ್ನು ಸೇರಿಸಿ ನೀರು 1 ಲೋಟಕ್ಕೆ ಬಂದಾಗ ಗ್ಯಾಸ್ ಆಫ್ ಮಾಡಿ. ಇಡೀ ದೇಹದ ಆರೋಗ್ಯ ವೃದ್ಧಿ, ಸುಸ್ತು ಗಡಿಬಿಡಿ ಪರಿಹಾರಕ್ಕೆ, ಜ್ಞಾಪಕ ಶಕ್ತಿ ವಿಕಾಸಕ್ಕೆ, ತಲೆಯಲ್ಲಿರುವ ಬ್ರೈನ್ನ ಆರೋಗ್ಯಕ್ಕೆ, ಕೈಕಾಲು ನೋವು ಆಯಾಸ ಪರಿಹಾರಕ್ಕೆ ಶಂಖಪುಷ್ಪದ ಹೂವಿನ ಕಷಾಯ ತುಂಬ ಪ್ರಯೋಜನಕಾರಿ. ಮನಸ್ಸಿನಲ್ಲಿರುವ ಸ್ಟ್ರೆಸ್, ದುಗುಡ, ಚಿಂತೆ ಎಲ್ಲವನ್ನು ಈ ಶಂಖಪುಷ್ಪ ಹೂವಿನ ಕಷಾಯ ದೂರ ಮಾಡುತ್ತದೆ. ಈಗ ಕಷಾಯ ರೆಡಿಯಾಗಿದೆ. ಬಿಸಿ ಕಡಿಮೆಯಾದ ನಂತರ 4 ಚಮಚ ಕಷಾಯ ಸೇವಿಸಿ. 1 ವಾರ ಸೇವಿಸಿದರೆ ತುಂಬ ಒಳ್ಳೆಯದು. ನಂತರ ಕಷಾಯವನ್ನು 1 ಮಾಸದವರೆಗೂ ಪ್ರತಿದಿನ ತಯಾರಿಸಿ ಕುಡಿದರೆ ಇನ್ನೂ ಪರಿಣಾಮಕಾರಿಯಾಗಿರುತ್ತದೆ.